ಆಲ್ಸೋ ಯೋಗ ಕೂಡ ಇರುತ್ತೆ. ಇನ್ನು ಒಂದು ಉತ್ತಮವಾದ ಮಾರ್ಗದರ್ಶನ ಮತ್ತು ಪ್ರೇರಣೆ ಎಲ್ಲಿಗೆ ಬಂದ್ರೂ ನಮ್ಮ ಕೆಲವೊಂದು ಬೇಸಿಕ್ ಕೆಲಸಗಳು ಮಾಡ್ಕೊಳ್ಳೇಬೇಕಾಗತ್ತೆ. ಸುಮಾರು ಸಲ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಿದ್ದೀನಿ, ಎಲ್ರಿಗೂ ಕಾಣೋದು ಶಿಖರವನ್ನ ಏರಿದಾಗ ನಾವು ಹತ್ತದಂಥ ಮೆಟ್ಲುಗಳು ತುಂಬಾ ಒಂದು ಫುಟೇಜಸ್ನ ನಿಮಗೆ ಕಳಿಸ್ತೀನಿ. ನಾನು ಇನ್ಫ್ಯಾಕ್ಟ್ ಹೇಗೆ ಮಾಡ್ತಾ ಇರ್ತೀನಿ ಸಿಗುವಂತ ಆನ್ಸರ್ ಮಾಡಿ ಮಮ್ಮಿ, ಆನ್ಸರ್ ಮಾಡಿ. ಅಯ್ಯಯ್ಯಪ್ಪ, ಎಕ್ಸ್ಟ್ರಾ ಇದ್ದಿದ್ದೆಲ್ಲ ತಿನ್ಕೊಂಡು ಪ್ರೀ ಶೂಟ್ಗೆ. ಹಲೋ, ಎಲ್ರಿಗೂ ನಮಸ್ಕಾರ. ಎಸ್, ಲಾಸ್ಟ್ ವ್ಲಾಗ್ ಅಲ್ಲಿ ಸುಮಾರು ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಾನು ಎಲ್ಲಿದ್ದೀನಿ ಅಂತ ಗೆಸ್ ಮಾಡಿದ್ರಿ. ಎಸ್, ನಾನು ಬೆಂಗಳೂರಿನ ಹತ್ರ ಇರುವಂತಹ ಮಹದೇವಪುರದಲ್ಲಿರುವ ಕ್ಷೇಮವನ ವೆಲ್ನೆಸ್ ಸೆಂಟರ್ ಅಥವಾ ನೇಚರ್ ಕ್ಯೂರ್ ಅಂತ ನೀವು ಕರಿಬಹುದು, ಪ್ರಕೃತಿ ಚಿಕಿತ್ಸಾಲಯ ಅಂತ ಕೂಡ ಕರಿಬಹುದು, ಅಲ್ಲಿಗೆ ಬಂದಿದ್ದೀನಿ. ಈ ಹಿಂದೆ ಕೂಡ ಇಲ್ಲಿಗೆ ಬಂದಿದೆ, ಬಟ್ ಕೆಲವೇ ದಿನ ಇದೆ. ಆದ್ರೆ ಈ ಸಲ ಒಂದು 10 ರಿಂದ 15 ದಿನ ಇರುವಂತಹ ಒಂದು ಪ್ಲಾನ್ ಇದೆ. ಪ್ರಾಪರ್ ಆಗಿ ಶೂಟ್ ಮಾಡೋದಕ್ಕಾಗಿಲ್ಲ, ಬಟ್ ರ್ಯಾಂಡಮ್ ಆಗಿ ನಾನು ಫುಟೇಜ್ ಆಡ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಾ, ಬೆಳಗ್ಗೆ ಎದ್ದ ತಕ್ಷಣ ಕಂಪಲ್ಸರಿ ನಮಗೆ BP ಎಲ್ಲ ಚೆಕ್ ಮಾಡ್ತಾರೆ. ಆಲ್ಸೋ ಯೋಗ ಕೂಡ ಇರುತ್ತೆ. ಇನ್ನು ನನ್ನ ವಿಷಯಕ್ಕೆ ಬರೋದಾದ್ರೆ, ಲಾಸ್ಟ್ ಬ್ಲಾಗ್ ಅಲ್ಲೇ ನಾನು ನಿಮ್ಗೆ ಹೇಳಿದೆ ನನ್ನ ಮೇಲೆ ನನಗೆ ಹತೋಟಿ ತಪ್ಪು ಹೋಗಿತ್ತು ಅಂತ. ಎಲ್ಲೋ ಒಂದ್ ಕಡೆ ಮತ್ತೆ ನಾನಾಗೋದಕ್ಕೆ ಸ್ವಲ್ಪ ಪ್ರೇರಣೆ ಬೇಕು ಅಂತ ಅನಿಸ್ತು. ಹಾಗಾಗಿ ಈ ಜಾಗ ಸೂಕ್ತ ಅಂತ ಅನಿಸ್ತು. ಯಾವಾಗ್ಲೂ ಅಷ್ಟೇ ಅಲ್ವಾ, ಮನುಷ್ಯನಿಗೆ ಪ್ರಕೃತಿ, ಆಯುರ್ವೇದ, ಉತ್ತಮ ಆಹಾರದಂತ ವಿಷಯಗಳು ಮತ್ತೆ ನಮ್ಮನ್ನ ನಾವಾಗಿಸೋದಕ್ಕೆ ಸಹಾಯ ಮಾಡ್ತವೆ. ನೀವೀಗ ನೋಡ್ತಿರೋದು ಮಡ್ ಅಬ್ಡಮನ್ ಅಂಡ್ ಐ ಪ್ಯಾಕ್. ಇದು ಜೀರ್ಣಕ್ರಿಯೆಗಾಗಿರ್ಬೋದು ಅಥವಾ ಟೋಟಲ್ ಗಟ್ ಹೆಲ್ತ್ಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಆಲ್ಸೋ ಐ ಪ್ಯಾಕ್ ಹಾಕೋದ್ರಿಂದ ಒಂದು ರೀತಿ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ. ಯಾವುದೇ ಒಳ್ಳೆ ವಿಷಯ ಪ್ರಾರಂಭ ಆಗ್ಬೇಕಾದ್ರೆ ಒಂದು ಉತ್ತಮವಾದ ಮಾರ್ಗದರ್ಶನ ಮತ್ತು ಪ್ರೇರಣೆ ಬೇಕಾಗತ್ತೆ. ಇಲ್ಲಿಂದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನನ್ನ ಚೂಮಂತರ್ ಸಿನಿಮಾದ ಟೀಸರ್ ಲಾಂಚ್ ಇತ್ತು, ಅದನ್ನ ಮಿಸ್ ಮಾಡುವಂತಹ ಚಾನ್ಸೇ ಇರಲಿಲ್ಲ. ಹಾಗಾಗಿ ಪರ್ಮಿಷನ್ ತಗೊಂಡು ಮನೆಗೆ ಬಂದು ಫಟಾಫಟ್ ಅಂತ ರೆಡಿ ಆಗಿ ಒಂದು 3 hours ಮಟ್ಟಿಗೆ ಇವೆಂಟ್ ನ ಅಟೆಂಡ್ ಮಾಡಿ ವಾಪಸ್ ಕ್ಷೇಮವನಕ್ಕೆ ಹೋದೆ. ಫಟಾಫಟ್ ಅಂತ ರೆಡಿ ಆಗೋದಕ್ಕೆ ನಾನು ಇವತ್ತು ಸ್ಟೇಜ್ 9 to 9 ಅವರ ಲವ್ ಟ್ರಯಾಂಗಲ್ 3-in-1 ಲಿಪ್ಸ್ಟಿಕ್ ನ ಯೂಸ್ ಮಾಡ್ತೀನಿ. ನನಗೆ ಈ ಲಿಪ್ಸ್ಟಿಕ್ ತುಂಬಾನೇ ಇಷ್ಟ. ಹಾಗಾಗಿ ಸುಮಾರು ವ್ಲಾಗ್ ಗಳಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ. ಇದರಲ್ಲಿರೋ ಎಲ್ಲಾ ಶೇಡ್ಸ್ ಹೈ ಇಂಪ್ಯಾಕ್ಟ್ ಪಿಗ್ಮೆಂಟ್ ಇರೋದ್ರಿಂದ ಇಂಟೆನ್ಸ್ ಕಲರ್ ನ ಕೊಡುತ್ತೆ. ನೀವು ಗಮನಿಸಬಹುದು, ರೈಟ್ ಸೈಡ್ ಅಲ್ಲಿ ಒಂದು ಶೇಡ್ ಇದೆ, ಲೆಫ್ಟ್ ಸೈಡ್ ಅಲ್ಲಿ ಒಂದು ಶೇಡ್, ಹಾಗೇನೆ ಟಾಪ್ ಅಲ್ಲಿ ಇವೆರಡು ಶೇಡ್ ನ ಕಾಂಬಿನೇಷನ್ಸ್ ನ ಸೇರಿಸಿ 3rd ಶೇಡ್ ಸಿಗುತ್ತೆ. ನಾನೀಗ ಡೆಮೋ ಕೂಡ ತೋರಿಸ್ತೀನಿ. ಇದರಲ್ಲಿರುವ ಆವಕಾಡೋ ಆಯಿಲ್ ಲಿಪ್ಸ್ ಗೆ ನರಿಶ್ಮೆಂಟ್ ಕೊಡುತ್ತೆ, ಹಾಗೇನೆ ಹೈಡ್ರೇಟ್ ಆಗಿ ಇರಿಸುತ್ತೆ. ನೋಡಿ, ದಿಸ್ ಇಸ್ ಹೌ ಐ ಗಾಟ್ ಫಸ್ಟ್ ಶೇಡ್, ಸೆಕೆಂಡ್ ಶೇಡ್, ಹಾಗೇನೆ ಫೈನಲ್ ಆಗಿ 3rd ಶೇಡ್ ಸಿಕ್ತು. ಸೀಲಾಕ್ ಟೆಕ್ನಾಲಜಿ ಇರೋದ್ರಿಂದ 12 hours ಲಾಂಗ್ ಸ್ಟೇ ಇರುತ್ತೆ. ಮ್ಯಾಟ್ ಫಿನಿಶ್, ಅಲ್ಟ್ರಾ ಪಿಗ್ಮೆಂಟೆಡ್, ಹಾಗೇನೆ ಕಂಫರ್ಟಬಲ್ ಟು ವೇರ್. ಇದು ವಾಟರ್ ಪ್ರೂಫ್ ಹಾಗೇನೆ ಸ್ಮಚ್ ಪ್ರೂಫ್. 3 ಶೇಡ್ಸ್ ನ ಒಂದೇ ಲಿಪ್ಸ್ಟಿಕ್ ಅಲ್ಲಿ ಅಚೀವ್ ಮಾಡಬಹುದು. ಹಾಗಾಗಿ ಇದು ವೈರಲ್ ಪ್ರಾಡಕ್ಟ್. ಇದರಲ್ಲಿ 5 ಬ್ಯೂಟಿಫುಲ್ ಶೇಡ್ಸ್ ಇದೆ. ಇನ್ನು ಸ್ಟೇಜ್ ಬ್ಯೂಟಿ ಅವರ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ ಅದಿತಿ 2024 ನ ಬಳಸಿ 15% ಆಫ್ ಕೂಡ ಪಡೆಯಬಹುದು. ಹಾಗೇನೆ ಈ ಪ್ರಾಡಕ್ಟ್ಸ್ ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ ಅಂಡ್ ಪರ್ಪಲ್ ಅಲ್ಲೂ ಕೂಡ ಲಭ್ಯ ಇರುತ್ತೆ. ತಾಪ್ರಾ ಅವರು ಈ ಬ್ಯೂಟಿಫುಲ್ ಜ್ಯುವೆಲ್ರಿನ ಕಳಿಸ್ಕೊಟ್ಟಿದ್ರು. ಅಂಡ್ ಎಸ್, ಆಫ್ಟರ್ ಅ ವೆರಿ ವೆರಿ ಲಾಂಗ್ ಟೈಮ್ ಒಂದು ಇವೆಂಟ್ನ ಅಟೆಂಡ್ ಮಾಡಿದ್ದು. ಸಚ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂಡ್ ಎಲ್ಲರನ್ನೂ ನೋಡಿ ಸಖತ್ ಖುಷಿ ಕೂಡ ಆಯಿತು. ಇವೆಂಟ್ ಮುಗಿಸಿ ಬಂದಿದ್ದಾಯ್ತು. ಇಲ್ಲಿ ಸುಮಾರು ಟ್ರೀಟ್ಮೆಂಟ್ಗಳಿದಾವೆ. ಅದರಲ್ಲಿ ನಮ್ಮ ಅವಶ್ಯಕತೆಗೆ ತಕ್ಕಂತೆ ನಮಗೆ ಟ್ರೀಟ್ಮೆಂಟ್ ಹೇಳಿರ್ತಾರೆ. ನನಗವತ್ತು ಹಾಟ್ ಸ್ಟೋನ್ ಮಸಾಜ್ ಇತ್ತು. ಇದು ಪೇನ್ ರಿಲೀಫ್, ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ರಿಲೀಫ್ಗೆ, ಇಂಪ್ರೂವ್ಡ್ ಸ್ಲೀಪ್ಗೆ, ಇನ್ಕ್ರೀಸ್ಡ್ ಇಮ್ಯುನಿಟಿಗೆ, ಹೀಗೆ ಸಾಕಷ್ಟು ವಿಷಯಗಳಿಗೆ ಸಹಾಯ ಮಾಡುತ್ತೆ. ಬಟ್ ನನಗೆ ಸುಮಾರು ಟ್ರೀಟ್ಮೆಂಟ್ಗಳನ್ನು ತಗೊಳ್ಳೋದಕ್ಕಾಗಲಿಲ್ಲ. ತುಂಬ ಮಿಸ್ ಮಾಡಿಬಿಟ್ಟೆ ಬಿಕಾಸ್ ಆಫ್ ನೇಸರ. ಅಂದರೆ ಸುಮಾರು ಸಲ ಯಶು ಮ್ಯಾನೇಜ್ ಮಾಡಿದ್ರು, ಆರಾಮಾಗಿ ಆಟ ಆಡ್ತಾ ಇದ್ಲು. ಆದರೆ ಅವಳಿಗೆ ಅಮ್ಮ ಅಂತ ನೆನಪಾಗ್ಬಿಟ್ರೆ ಸ್ವಲ್ಪ ಕಷ್ಟ. ಹಾಗಾಗಿ ಬಟ್ ಎನಿ ಹೌ ಡಿಫ್ರೆಂಟ್ ಪ್ಲೇಸ್ ಆಗಿದ್ರಿಂದ ಕೆಲವೊಂದಾದರೂ ಏನಾದರೂ ಚೇಂಜಸ್ ನಡೀತಾ ಇದ್ದಿದ್ರಿಂದ ಏನೋ ಒಂದು ರೀತಿ ರಿಲ್ಯಾಕ್ಸ್ ಅನ್ನಿಸ್ತಾ ಇತ್ತು. ಪಪಾಯ ಕುಕುಂಬರ್ ಫೇಸ್ ಪ್ಯಾಕ್ ಕೂಡ ಹಾಕಿದ್ರು. ಅದಾದ ಮೇಲೆ ಆಸ್ ಯೂಶಲ್ ಅಮ್ಮನ ಕೆಲಸ. ಅಮ್ಮ ಅಂದರೆ ಏನು ಅಂತ ಅಮ್ಮ ಆದಮೇಲೆ ಗೊತ್ತಾಗಿರೋದು. ಸೀರಿಯಸ್ಲಿ ಎಲ್ಲಿಗೆ ಬಂದ್ರೂ ನಮ್ಮ ಕೆಲವೊಂದು ಬೇಸಿಕ್ ಕೆಲಸಗಳು ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ನೇಸರಂಗೆ ನಾನು ಇಲ್ಲೇ ಬಿಸಿ ಬಿಸಿಯಾಗಿಯೇ ಅನ್ನ ಮತ್ತು ಬೇಳೆ, ಕೆಲವು ತರಕಾರಿಗಳನ್ನೆಲ್ಲ ಹಾಕಿಬಿಟ್ಟು ಅವಳದ್ದು ಏನು ಫುಡ್ ಇದೆ ಇಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದೆ.
ಹೊಟ್ಟಿನೆತ್ತಿ ಕಾಯೊಳೆ ತಾಯಿ ಅಂತಾರಲ್ಲ ಹಾಗೆ ಎಲ್ಲಿ ಹೋದರೂ ಅದು ಕಾನ್ಸ್ಟೆಂಟ್ ಆಗಿ ಓಡ್ತಾನೆ ಇರುತ್ತೆ. ಸೀರಿಯಸ್ಲಿ ನನಗೆ ಚಿಕ್ಕ ಕುಕ್ಕರ್ ಥರ ಏನಿದೆ ಇದು ತುಂಬಾ ಯೂಸ್ಫುಲ್ ಆಯಿತು ಈ ಒಂದು ಟೈಮಲ್ಲಿ. ಬಿಕಾಸ್ ಪಾಪುಗೆ ಎಲ್ಲೇ ನಾವು ಎಷ್ಟೇ ಕ್ಲೀನಾಗಿ ಯಾರೇ ಮೇಂಟೈನ್ ಮಾಡ್ತಾರೆ ಅಂದ್ರೂ ನಮ್ಮ ಕಣ್ಣೆದ್ರಿಗೆ ಅದನ್ನು ಅಡುಗೆ ಮಾಡಿ ತಿನ್ಸಿದ್ರೇ ಸಮಾಧಾನ ಅನಿಸುತ್ತೆ. ಇನ್ನು ಎಲ್ಲ ಹೋದ್ರೂ ಕೆಲವೊಂದು ವಿಷಯಗಳು ಬದಲಾಗೋದಿಲ್ಲ. ಸೊ ಇಲ್ಲೂ ಕೂಡ ಕೆಲವೊಂದು ಚಿಕ್ಕ ಪುಟ್ಟ ಕ್ಲೀನಿಂಗ್ ಅದು ಇದು ನಡೀತಾನೆ ಇತ್ತು. ಐ ಥಿಂಕ್ ಎಲ್ಲ ಹೆಣ್ಮಕ್ಳ ಬದುಕಲ್ಲೂ ಇದು ತುಂಬಾ ಸಹಜ. ಮತ್ತು ಇದು ಎಷ್ಟು ಒಂದು ರೀತಿ ಇರಿಟೇಟ್ ಕೂಡ ಆಗುತ್ತೆ, ಬಟ್ ಅಷ್ಟೇ ಖುಷಿ ಕೂಡ ಕೊಡುತ್ತೆ. ಯಾಕಂದರೆ ಕೆಲವೊಂದು ಮುಖ್ಯವಾದ ವಿಷಯಗಳ ಪೂರ್ತಿ ಜವಾಬ್ದಾರಿ, ಪೂರ್ತಿ ಅದೇನಂತಾರೆ ಪಿಲ್ಲರ್ ಅಥವಾ ನಾವಿಲ್ದಿದ್ರೆ ನಡೆಯಲ್ಲ ಅನ್ನುವಂಥ ಒಂದು ಬ್ಯೂಟಿಫುಲ್ ಫೀಲಿಂಗ್ನ ಕೂಡ ಎತ್ಕೊಡುತ್ತೆ. ಬಟ್ ಐ ಡೋಂಟ್ ನೋ ಎಷ್ಟರ ಮಟ್ಟಿಗೆ ನಿಜ ಅಂತ. ಓಕೆ, ಈ ರೀತಿ ಮ್ಯಾಶ್ ಮಾಡಿ ನಿಮಗೆ ಗೊತ್ತಿರುತ್ತೆ, ಈ ಹಿಂದೆ ಬ್ಲಾಗಲ್ಲಿ ಕೂಡ ನಾನು ತೋರಿಸಿರ್ತೇನೆ. ಈ ರೀತಿ ಮ್ಯಾಶ್ ಮಾಡಿ ನೇಸರಂಗೆ ಸ್ವಲ್ಪ ತುಪ್ಪನ ಕೂಡ ಹಾಕ್ಬಿಟ್ಟು ನನ್ನ ಹಾಲನ್ನು ಕೂಡ ಬಳಸಿ ನಾನು ಅವಳಿಗೆ ತಿನ್ಸಿದ್ದಾಯಿತು. ಇತ್ತೀಚೆಗೆ ನಾನು ಆರಾಮಾಗಿ ಅವಳನ್ನ ನೆಲದ ಮೇಲೆ ಕೂರಿಸಿನೇ ತಿನ್ಸೋದಕ್ಕೆ ಶುರು ಮಾಡ್ತೀನಿ. ಆ್ಯಂಡ್ ಅವಳು ಕೂಡ ನೀಟಾಗಿ ಊಟ ಅಂದ ತಕ್ಷಣ ಗೊತ್ತಾಗುತ್ತೆ ಅವಳಿಗೆ ಊಟ ತಿನ್ನಿಸ್ತಾ ಇದ್ದಾರೆ, ನಾನೀಗ ರೆಸ್ಪಾಂಡ್ ಮಾಡಬೇಕು ಅಂತ. ಇದಾದಮೇಲೆ ಸಖತ್ ಹೊಟ್ಟೆ ಹಸಿತಾಯಿತು. ಸೊ ನೆನೆಸಿರುವಂತಹ ಬಾದಾಮಿ ಹಾಗೆಯೇ ದಾಳಿಂಬೆ ಹಣ್ಣುಗಳನ್ನು ಬಿಡಿಸ್ಕೊಂಡು ಅದನ್ನು ಡೆಕೋರೇಟ್ ಮಾಡಿ ತಿಂದೆ. ಇನ್ನು ಸುಮಾರು ಸಲ ನಾನು ಕಮೆಂಟ್ ಸೆಕ್ಷನಲ್ಲಿ ನೋಡಿದ್ದೀನಿ ನಿಮ್ಮದೇನು ಆರಾಮ್ ಲೈಫ್ ಅದು ಇದು ಅಂತ. ಅಫ್ಕೋರ್ಸ್ ನನ್ನದು ಆರಾಮ್ ಲೈಫ್. ಅಫ್ಕೋರ್ಸ್ ನಾನು ಬಹಳ ಜನಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಅದೃಷ್ಟವಂತೆ. ಆದರೆ ನನ್ನ ಬದುಕಲ್ಲಂತರೂ ನಾನು ಒಂದೇ ಸಲ ಶಿಖರನ ಏರಿಲ್ಲ, ಒಂದೊಂದೇ ಚಿಕ್ಕ 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 ಮೆಟ್ಲನ್ನು ಏರ್ಬಿಟ್ಟೆ ಇಲ್ಲಿಗೆ ಬಂದಿರೋದು. ಆದರೆ ಎಲ್ರಿಗೂ ಕಾಣೋದು ಶಿಖರವನ್ನು ಏರಿದಾಗ. ನಾವು ಹತ್ತದಂಥ ಮೆಟ್ಲುಗಳು ತುಂಬ ಜನಕ್ಕೆ ಗೊತ್ತೇ ಆಗಿರೋದಿಲ್ಲ. ಆದರೂ ಕೂಡ ನನ್ನ ಬದುಕಲ್ಲೂ ಕೂಡ ನನ್ನದೇ ಆದಂತಹ ಜವಾಬ್ದಾರಿಗಳನ್ನು ನಾನು ಕೂಡ ನಿರ್ವಹಿಸ್ತಾ ಇದ್ದೀನಿ. ಒಂದೊಳ್ಳೆ ಕುಟುಂಬ ಸಿಕ್ಕಿದೆ, ಹಾಗೆಯೇ ಅದನ್ನು ನಾನು ಕೂಡ ದುರುಪಯೋಗ ಪಡಿಸ್ಕೊಳ್ಳದೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ನನ್ನ ಕೈಲಿ ಆದಷ್ಟು ಕೆಲಸಗಳನ್ನು ಮಾಡ್ತಾನೆ ಇರ್ತೇನೆ. ಎಕ್ಸಸೈಸ್ ಮಾಡುವಾಗ ಆಗಿರ್ಬೋದು, ಶೂಟ್ ಮಾಡುವಾಗ ಆಗಿರ್ಬೋದು, ಕೆಲವೊಂದು ಫುಟೇಜಸ್ನ ನಿಮಗೆ ಕಳಿಸ್ತೀನಿ. ನಾನು ಇನ್ಫ್ಯಾಕ್ಟ್ ಹೇಗೆ ಮಾಡ್ತಾ ಇರ್ತೀನಿ, ಸಿಗುವಂಥ ಚಿಕ್ಕ ಸಮಯದಲ್ಲೇ ನನ್ನ ಶಕ್ತಿ ಮೀರಿ ಎಫರ್ಟ್ಸ್ನ ಕೂಡ ನಾನು ಖಂಡಿತವಾಗ್ಲೂ ಹಾಕ್ತಾ ಇರ್ತೇನೆ. ಇದೇನೋ ದೊಡ್ಡ ವಿಷಯ, ದೊಡ್ಡ ಗ್ರೇಟ್ ಅಂತ ಹೇಳ್ಕೊಳ್ತಾ ಇಲ್ಲ. ಆದರೆ ನಿಮ್ಗಳಂತೆ ನಾನು ಕೂಡ ಸಾಮಾನ್ಯವಾಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ನನ್ನ ಜವಾಬ್ದಾರಿಗಳನ್ನು ನಿರ್ವಹಿಸ್ಕೊಂಡು ನನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ, ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೆ ಪ್ರತಿ ಕ್ಷಣ ಕೂಡ ಕಷ್ಟಪಡ್ತಿದ್ದೀನಿ ಅಂತ ಹೇಳೋದಕ್ಕೆ ಹೊರಟಿದ್ದೀನಿ ಅಷ್ಟೇ. ಲೀವ್ ಇಟ್. ಯಾಕೋ ಸೀರಿಯಸ್ ಆಗಿ ಮಾತಾಡೋಕ್ಕೆ ಶುರು ಮಾಡ್ಬಿಟ್ಟೆ. ಸಾಯಂಕಾಲ ನನಗೆ ಈ ರೀತಿ ನೀಮ್ ಫೇಸ್ ಪ್ಯಾಕ್ ಇತ್ತು. ಇದಾದ ಮೇಲೆ ನಾನು ನೇಸರ ಒಂದೊಳ್ಳೆ ವಾಕ್ ಹೋಗಿದ್ವಿ. ಹಿಂದೆ ಯಶು ಕೂಡ ಬರ್ತಾ ಇದ್ರು. ಇನ್ನು ಯೂಶಲಿ ಇಲ್ಲಿ ನಮ್ಮ ಲಂಚ್ ಹೇಗಿರುತ್ತೆ ಅಂತ ತಿಳಿಸ್ತೀನಿ. ಆಫ್ಟರ್ನೂನ್ ಲಂಚಿಗೆ ಬಂದಿದ್ದೀವಿ. ಇದು ಫುಡ್ ಸೆಕ್ಷನ್, ಫುಡ್ ಹಾಲ್ ಅಂತ ಹೇಳ್ಬೋದು. ನಂಗೆ ಫಸ್ಟು ಆ್ಯಪಲ್ ಸೈಡರ್ ವಿನೆಗರ್ ಕೊಟ್ಟಿದ್ದಾರೆ. ಇದನ್ನು ಕುಡಿದು ಒಂದು 15 to 20 ಮಿನಿಟ್ಸ್ ಆದಮೇಲೆ ನಾನು ಊಟ ಕೊಡ್ತಾರೆ. ಅದಕ್ಕಿಂತ ಊಟ ಕೊಡೋಣ. ಸೊ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಾವು ಯಾರ್ಯಾರು ಬಂದಿದ್ದೀವಿ ಇಲ್ಲಿ ಅಂತ ನಿಮಗೆ ಹೇಳ್ತೀವಿ ಅಂತ. ಸೊ ನಮ್ಮ ಎದುರುಗಡೆ ನಮ್ಮ ಮಾವ ಇದ್ದಾರೆ. ಸೊ ಅವ್ರದ್ದು ಸ್ವಲ್ಪ ತಟ್ಟೆಗೆ ಬನ್ನಿ, ತಟ್ಟೆಯಲ್ಲಿ ಏನೇನಿದೆ ನೋಡಿ. ನಮ್ಮ ತಟ್ಟೆಯಲ್ಲಿ ಆಲ್ ಟೈಪ್ ಆಫ್ ಪಲ್ಯಾಸ್, ಆಮೇಲೆ ಇದಕ್ಕಿನ್ನೂ ರೋಟಿ ಕೊಡ್ತಾರೆ. ನಾವು ಸಾಲೆಡ್ ಇದು ಸಾಲೆಡ್ ಖಾಲಿ ಮಾಡಿದ್ದೀವಿ. ರೋಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಪ್ಪ? ಸೂಪರ್ ಆಗಿದೆ ಊಟ. ನಮಗೆ ಅಲ್ಲಿ ಊಟ ನೋಡಿಬಿಟ್ರೆ ಅಲ್ಲಿ ಎಲ್ಲೆಲ್ಲ ಏನೇನೋ ಕಚಡಗಳನ್ನೆಲ್ಲ ಹೊಟ್ಟೆಗೆ ತಿಂತೀವಿ. ಇದು ಹೆಲ್ತಿ ಫುಡ್. ಅದಕ್ಕೋಸ್ಕರ ಈ ಥರ ಫುಡ್ಡನ್ನು ಇಷ್ಟು ವರ್ಷ ನಾವು 64 ವರ್ಷ ನಾವೆಲ್ಲ ಕಚಡ ಫುಡ್ ತಿಂದಿದ್ದೀವಿ. ಈಗ ಸ್ವಲ್ಪ ಹೆಲ್ತಿ ಫುಡ್ ತಿಂದು ಇನ್ನೊಂದು 25 ವರ್ಷ ಒಳ್ಳೆ ಜೀವನ ಮಾಡೋಣ ಅಂತ ಸೊಸೆಯ ನೇತೃತ್ವದಲ್ಲಿ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಇಷ್ಟು ಇದಾದರೂ ನಾವು ಬಂದಿರಲಿಲ್ಲ. ನಮ್ಮ ಸೊಸೆ ನೇತೃತ್ವದಲ್ಲಿ ಎಲ್ಲ ಬಂದೆ. ಈಗ ನಾವೆಲ್ಲ ಫ್ಯಾಮಿಲಿ ಬಂದು ಇದನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮಗೆ ತುಂಬ ಹೆಲ್ತು ಇದಾಗಿದೆ. ಬ್ಯಾಕ್ ಪೈನ್ ಇತ್ತು, ಬ್ಯಾಕ್ ಪೈನು ಕಮ್ಮಿ ಆಗಿದೆ. 10 ದಿವಸದ ಮಾತ್ರ ಅಲ್ಲ, ಇದು ಎವ್ರಿ ಇಯರ್ 10 ವರ್ಷ ಮಾಡ್ಕೊಂಡು ಹೋಗ್ಬೇಕು. ಎವ್ರಿ ಡೇ ಇದನ್ನೇ ಮಾಡಬೇಕು. ಆ್ಯಕ್ಚುಲಿ ಎಕ್ಸ್ಟ್ರಾ ಮಮ್ಮಿದು. ಮಮ್ಮಿ, ಇಲ್ಲಿ ನಿಮ್ಮ ಒಂದು ಅನುಭವ, ಅಭಿಪ್ರಾಯ ಏನನ್ನಿಸ್ತಿದೆ? ಏನಿಲ್ಲ, ಒಂದು ರೊಟ್ಟಿಯ ಬೆಲೆ ಎಷ್ಟು ಅಂತ ಹೇಳಿ ಗೊತ್ತಾಗಿದೆ, ಈಗ ಗೊತ್ತಾಗ್ತಾ ಇದೆ. ಸುತ್ತ ಇದೆಲ್ಲ ಇರೋದು ಸೆಂಟ್ರಲ್ಲಿ ಈ ಜಾಗ ಇರೋದ್ರಿಂದ ತುಂಬ ಕಾಮಾಗಿ ನಾವು 4 ಜನ ಸೇರಿಕೊಂಡು 5 ಜನ
5 ಜನ ಸೇರ್ಕೊಂಡು ಹನಿಮೂನ್ ಬಂದಂಗೆ ಆಗಿದೆ. ಹನಿಮೂನ್ಗೆ 5 ಜನ ಬರೋಕ್ಕಾಗಲ್ಲ. ಆನ್ಸರ್ ಮಾಡಿ ಮಮ್ಮಿ, ಆನ್ಸರ್ ಮಾಡಿ. ಇಬ್ರು ಹನಿಮೂನ್ ಹೋಗಿದ್ರೆ 5 ಜನ ಆಗಿರೋದು. ಅಯ್ಯಯ್ಯಪ್ಪ, ಕೌಂಟ್ರ್ ಮೇಲೆ ಕೌಂಟ್ರ್ ಬೀಳ್ತಾ ಇದೆ. ಮಾಡಿ ಓಕೆ ಮಮ್ಮಿ, ಕ್ಯಾರಿ ಆನ್. ಥ್ಯಾಂಕ್ ಯು. ನಮ್ಮ ಜೇನುನೊಪ್ಪಿನ ಇಲ್ಲಿವರೆಗೂ ವಿಡಿಯೋ ಮಾಡಿದಂಥ ನಮ್ಮ ಯಜಮಾನ್ರು ಆ್ಯಕ್ಚುಲಿ 2 ಏನೋ ಎತ್ಕೊಂಡಿದ್ರು, ಎಕ್ಸ್ಟ್ರಾ ಕೇಳಿ ಇಸ್ಕೊಂಡಿದ್ರು, ಅದನ್ನೆಲ್ಲ ತಿನ್ಕೊಂಡ್ಬಿಟ್ಟಿದ್ದಾರೆ. ಎಕ್ಸ್ಟ್ರಾ ಇದ್ದಿದ್ದೆಲ್ಲ ತಿನ್ಕೊಂಡು ಪ್ರೀ ಶೂಟ್ಗೆ ಏನೋ ಅದು ಪ್ರೀ ಶೂಟ್ಗಾ ಆಯಿತು. ಇವಾಗ ಇದು ಏನೇನಿದೆ ರಿಯಲ್ ಅವ್ರದ್ದು ಊಟ ಇಷ್ಟೇ ಅವ್ರದ್ದಿರೋದು. ಇನ್ನು ಕುಟುಂಬದೊಟ್ಟಿಗೆ ಸ್ವಲ್ಪ ಸಮಯ ಕಳೆದಕ್ಕೂ ಕೂಡ ಅವಕಾಶ ಆಯಿತು. ಇನ್ನು ಈ ವರ್ಷ ನಾನು ಕಲ್ತಿದ್ದ ಪಾಠ, ಏನೇ ಇರಲಿ ಏನೇ ಆಗಲಿ ಆದಷ್ಟು ಖುಷಿಯಾಗಿ ಮಾತ್ರ ಇರಬೇಕು. ಹಾಗೆಯೇ ಯಾರನ್ನು ಕೂಡ ಜಡ್ಜ್ ಮಾಡಬಾರ್ದು ಅಂತ. ಯಾಕಂದ್ರೆ ಎಲ್ಲರ ಜೀವನವೂ ಬೇರೆನೆ. ಆನೆ ಭಾರ ಆನೆಗಿರುತ್ತೆ, ಇರುವೆ ಭಾರ ಇರುವೆಗಿರುತ್ತೆ. ಹಾಗಾಗಿ ಬೇರೆಯವರ ವಿಷಯದಲ್ಲಿ ಹಾಗೆಯೇ ನಮ್ಮ ವಿಷಯದಲ್ಲಿ ಕೈಂಡ್ ಆಗಿರೋಣ, ಒಳ್ಳೇದನ್ನ ಬಯಸೋಣ, ಒಳ್ಳೇದನ್ನ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಆಲ್ಸೋ ಮುಂದಿನ ವ್ಲಾಗ್ ಅಲ್ಲಿ ಈ ಜಾಗದ ಬಗ್ಗೆ ಮತ್ತಷ್ಟು ಮಾಹಿತಿನ ಹಂಚ್ಕೋತೀನಿ. Once again, lots and lots of love to you all. Take care. Bye-bye.